ವಿಧಾನಸಭೆ ಅಧಿವೇಶನದಲ್ಲಿ ಸಂತಾಪ ನಿಲುವಳಿ ಸೂಚನೆಯನ್ನ ಸೂಚಿಸಲಾಗಿದೆ. ಅಧಿವೇಶನದಲ್ಲಿ ದಿವಂಗತ ಸುಧಾಕರ್ ನೆನೆದು ಡಿಕೆ ಶಿವಕುಮಾರ್ ಅವರು ಭಾವುಕರಾಗಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಮೊದಲ ಅಧಿವೇಶನ ಅಲ್ಲಿ ಸಂತಾಪವನ್ನ ಸೂಚನೆ ಮಾಡಲಾಗಿದೆ. ದಿವಂಗತ ಆಗಿರತಕ್ಕಂಥವರಿಗೆ, ತೀರ್ಕೊಂಡಿರತಕ್ಕಂಥವರಿಗೆ ಅಧಿವೇಶನದಲ್ಲಿ ದಿವಂಗತ ಸುಧಾಕರ್ ನೆನೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಲಾಗಿದೆ. ದಿವಂಗತ ಡಿ ಸುಧಾಕರ್ ಬಗ್ಗೆ ಸಿಎಂ ಭಾವನಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಸುಧಾಕರ್ ನನ್ನನ್ನು ಸಿಎಂ ಆಗಿ ನೋಡಬೇಕು ಅಂತಿದ್ರು. ಕಾಲು ಆಪರೇಷನ್ಗೆ ಅಂತ ಆಸ್ಪತ್ರೆಗೆ ಹೋದವರು ವಾಪಸ್ ಬರಲೇ ಇಲ್ಲ. ಅವನನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ಟೆವು. ಆದರೆ ಇಂದು ನನ್ನ ಸ್ನೇಹಿತ ಜೊತೆಗಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಭಾವುಕರಾಗಿದ್ದಾರೆ. ಒಬ್ಬ ಮಂತ್ರಿ ನನ್ನ ಸ್ನೇಹಿತ ಇವತ್ತು ನನ್ನ ಜೊತೆ ಇಲ್ಲ ಅಂತ ಹೇಳಿ ಅವರು ಭಾವುಕವಾಗಿ ಮಾತನಾಡಿದ್ದಾರೆ. ದಿವಂಗತ ಸುಧಾಕರ್ ಅವರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿರ್ತಕ್ಕಂಥದ್ದು, ಸಂತಾಪವನ್ನು ಸೂಚಿಸಿರ್ತಕ್ಕಂಥದ್ದು ದಿವಂಗತ ಡಿ ಸುಧಾಕರ್ ಅವರ ಬಗ್ಗೆ. ನನ್ನ ಸ್ನೇಹಿತ ಇವಾಗ ನನ್ನ ಜೊತೆ ಇಲ್ಲ. ಕಾಲ ಆಪರೇಷನ್ಗಂತೆ ಆಸ್ಪತ್ರೆಗೆ ಹೋದ್ರು, ವಾಪಸ್ ಬರಲೇ ಇಲ್ಲ. ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಆಗಲಿಲ್ಲ ಅಂತ ಹೇಳಿ ಅವರು ವಿಧಾನಸಭೆಯ ಮೊದಲ ಅಧಿವೇಶನದಲ್ಲಿ ಸುಧಾಕರ್ ಅವರನ್ನು ನೆನೆದಿದ್ದಾರೆ. ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಗೆಳೆಯ ಸುಧಾಕರ್ ಅವರು ಕೂಡ ನನಗೆ ಅಪಾರವಾದಂತ, ನಾನು ಇಷ್ಟು ಜಲ್ದಿ ಆತನ ಅಭ್ಯಾಸ ಕೂಡ ನನಗೆ ಅಷ್ಟು ಬಹಳ ಆತ್ಮೀಯನಾಗಿದ್ರು ಕೂಡ ಅರಿವಿರಲಿಲ್ಲ. ನನಗೆ ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು, ಡಾಕ್ಟರ್ಗಳು ಒಂದಿಬ್ರು ಮೂರು ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ನೋಡಿದ್ರೆ 3ನೇ ದಿನ 4ನೇ ದಿನ ಆತ ಸಿಗರೇಟ್ ಸೇರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸಿಗರೇಟ್ ಸೇರೋ ಅಭ್ಯಾಸ ಕೂಡ ಐತಂತೆ. ಸಾಯಂಕಾಲ ಸೇರ್ತಿದ್ದು ಕೆಲವು ಸಂದರ್ಭದಲ್ಲಿ. ಆಗ ಬೇಕಾದಷ್ಟು ಚರ್ಚೆಗಳು, ವಿಚಾರಗಳೆಲ್ಲ ನಡೀತಾ ಇತ್ತು. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ, ಬೇಕಾದಷ್ಟು ಹತ್ರ ಚರ್ಚೆ ಮಾಡ್ದು. ಸೊ ಕೊನೆಗೆ ಆತ ಕೊನೆ ಉಸಿರು ಹಿಡಿಬೇಕಾಯ್ತು. ಸೊ ಸರ್ಕಾರ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ಟು, ಅದು ಮುಖ್ಯ ಅಲ್ಲ. ಅದೇ ಸಾವನ್ನ ಬಹಳ ಕಷ್ಟದಿಂದ ಆತ ಒಪ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕೃಷ್ಣ ಯಾವಾಗಲೂ ಕೂಡ ಸಾವನ್ನ ಒಪ್ಪಲೇಬೇಕು ಅನ್ನೋದನ್ನ ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬುದ್ಧರವರು ಸಾವನ್ನ ಉಳ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಸಾವಿಲ್ಲದೆ ಹೋದ ಮನೇಲಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ವೀಕ್ಷಕರು ನೋಡಿ, ಮೊದಲ ದಿನವೇ ಅಧಿವೇಶನಕ್ಕೆ ಶಾಸಕರು ಗೈರಾಗಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರಲ್ಲಿ ಬಹುತೇಕರು ಗೈರಾಗಿದ್ದಾರೆ ಅಧಿವೇಶನಕ್ಕೆ. ಸಚಿವರು ಸೇರಿ 65ರಿಂದ 70 ಜನ ಸದಸ್ಯರು ಮಾತ್ರ ಭಾಗಿಯಾಗಿದ್ದಾರೆ. ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ, ಯಶವಂತರಾಯ, HC ಮಹದೇವಪ್ಪ, HK ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವರು ಶಾಸಕರು ಗೈರಾಗಿರ್ತಕ್ಕಂಥದ್ದು. ಸಚಿವ ಸ್ಥಾನ ಸಿಗದ ಹಲವು ಶಾಸಕರು ಕಲಾಪಕ್ಕೆ ಗೈರಾಗಿದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಿ. ಮೊದಲ ಅಧಿವೇಶನ ಡಿಕೆ ಶಿವಕುಮಾರ್ ಅವರದು. ಅವರ ಅಧಿವೇಶನಕ್ಕೆ ಆಡಳಿತ ಪಕ್ಷದ ಶಾಸಕರೇ ಗೈರಾಗಿದ್ದಾರೆ. ಇದರಲ್ಲಿ ನೇರವಾಗಿ ಎತ್ತಿ ತೋರಿಸುವ ಹಾಗಿದೆ ಅಸಮಾಧಾನ ಇನ್ನೂ ಹಾಗೆ ಇದೆ ಅಂತ ಹೇಳಿ. ವಿಧಾನಸಭೆ ಮೊದಲ ದಿನದ ಅಧಿವೇಶನ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅಲ್ಲೇ ಆಡಳಿತ ಪಕ್ಷದ ಶಾಸಕರು ಮತ್ತು ಉಳಿದಂತವರು ಕೂಡ ಗೈರಾಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಕೂಡ ಬಂದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿಲ್ಲ, ಇನ್ನಿತರರು HC ಮಹದೇವಪ್ಪ ಅವರು ಬಂದಿಲ್ಲ. ಎಲ್ಲರೂ ಕೂಡ ಅವರ ಅನುಪಸ್ಥಿತಿಯಲ್ಲೇ ಇವತ್ತು ಮೊದಲ ಅಧಿವೇಶನ ನಡೆದಿದೆ.